ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನನ್ನ ಯೂಟ್ಯೂಬ್ ಚಾನಲ್ ನೇಮ್ NS ಮಾನಸಗೌಡ. ನಾನು ಇವತ್ತು ಕಾಟೇರಮ್ಮ ಟೆಂಪಲ್ಗೆ ಹೋಗೋಣ ಅಂತ ಫ್ಯಾಮಿಲಿ ಎಲ್ಲ ಬಂದಿದ್ವಿ. ಫ್ಯಾಮಿಲಿ ಅಂದರೆ ನನ್ನ ಚಿಕ್ಕಮ್ಮನ ಫ್ಯಾಮಿಲಿ. ಸೊ ನಾವು ಬಂದಾಗ ಫುಲ್ಲು ವೆಹಿಕಲ್ಸ್ ಇತ್ತು, ತುಂಬ ಜನ ರಶ್ ಇತ್ತು. ನಾನು ನಮ್ಮ ಅಕ್ಕಂದಿರಿಬ್ಬರು, ನಮ್ಮ ಚಿಕ್ಕಮ್ಮ ಮತ್ತು ಅವರ ಮಕ್ಕಳಿಬ್ಬರು ಬಂದ್ವಿ. ಸೊ ಬಸ್ಸಲ್ಲಿ ಟ್ರಾವೆಲ್ ಮಾಡಿದ್ವಿ, ಅದು ವಿಡಿಯೋ ಎಲ್ಲ ಮಾಡಿಲ್ಲ. ಇಲ್ಲಿ ನಮ್ಮ ಚಿಕ್ಕಕ್ಕನ ಮಗಳು ಚೈತನ್ಯ ಅಂತ, ಇವ್ರು ನಮ್ಮ ಆಂಟಿ. ಸೊ ಇವರು ನಮ್ಮ ಸುಮಕ್ಕ. ಇವತ್ತು ಅಂದರೆ ಅಲ್ಲಿಂದ ಬಂದಿದ್ದೇನು ವೀಡಿಯೋ ಮಾಡಿಲ್ಲ, ನಾರ್ಮಲಾಗಿ ಇಲ್ಲಿ ಮಾಡ್ಕೊಳ್ಳೋಣ ಅಂತ ಬಂದಿದ್ದೆ. ತುಂಬ ಅಂದರೆ ತುಂಬ ವೆಹಿಕಲ್ಸ್ ಇತ್ತು. ನಾವು ಬಂದಾಗ ಒಂದು 12 o'clock ಆಗಿತ್ತು. ಈ ಕಡೆ ಎಲ್ಲ ಗೇಮ್ಸ್ ಎಲ್ಲ ಸ್ಟಾರ್ಟ್ ಆಗಿತ್ತು. ನನ್ನ ಅಕ್ಕನ ಮಕ್ಕಳು ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಂಡಿದ್ರು, ಬನ್ನಿ ಫಸ್ಟು ದರ್ಶನ ಮಾಡೋಣ ಅಂತ ಹೋಗ್ತಾ ಇದ್ವಿ. ನೋಡ್ತಿರ್ಬೋದು ಇಲ್ಲಿಂದನೇ ಸ್ಟಾರ್ಟು, ಅಂದರೆ ಅಲ್ಲಿ ತುಂಬ ವೆಹಿಕಲ್ಸ್ ಅಲ್ಲಿ ಸ್ಟಾಪ್ ಮಾಡಿಬಿಟ್ಟು ಅಲ್ಲಿಂದ ನಡ್ಕೊಂಡು ಬರಬೇಕು. ನಡ್ಕೊಂಡು ಹೋಗ್ತಾ ಇದ್ವಿ. ನೋಡಬೇಕು, ನಾನು ಅಂದ್ಕೊಂಡೆ ಸ್ಟಾರ್ಟಿಂಗ್ ಇಲ್ಲೆಲ್ಲ ಇದ್ದಾಗ ಜಾಸ್ತಿ ಜನ ರಶ್ ಇರೋಲ್ಲ, ಆರಾಮಾಗಿ ಹೋಗ್ಬಿಟ್ಟು ಬಂದ್ಬಿಡ್ಬೋದು ಅಂತ. ಬಟ್ ತುಂಬ ಅಂದರೆ ತುಂಬ ರಶ್ ಇತ್ತು. ಮುಂದೆ ನೋಡ್ತೀರಲ್ಲ ಬನ್ನಿ. ಇಲ್ಲಿ ಇದು ತುಪ್ಪ, ಅದು ಬೆಲ್ಲದ ದೀಪ ಎಲ್ಲ ಹಚ್ಚೋದಕ್ಕೆ ಇಟ್ಟಿದ್ರು. ಸೊ ನಾವು ಸುಮ್ಮನೆ ಕೇಳಿದ್ವಿ ಅಷ್ಟೇ, ಅದೆಲ್ಲ ತೊಗೊಂಡೋಗೋಕ್ಕಾಗಲ್ಲ, ಅಷ್ಟು ರಶ್ ಇದೆ ಅಂತ. ಇದು ನನ್ನ ದೊಡ್ಡ ಅಕ್ಕನ ಮಗ ಸೂರ್ಯ ಅಂತ, ನಾಚಿಕೆ ಅವನಿಗೆ, ನೋಡಲಿಲ್ಲ ಕ್ಯಾಮ್ರಾ. ಇವ್ರು ನಮ್ಮ ಮಂಗಳ ಆಂಟಿ. ಸೊ ಸ್ಲಿಪ್ಪರ್ ಬಿಡೋಕ್ಕೆಲ್ಲ ಒದ್ದಾಡ್ತಿದ್ರು. ಸ್ಲಿಪ್ಪರ್ ಬಿಡಬೇಕು ಅಂತ, ಅಷ್ಟು ಸ್ಲಿಪ್ಪರಲ್ಲಿ ನಮ್ಮದೆಲ್ಲ ಕನ್ಫ್ಯೂಷನ್ ಆದರೆ ಎಲ್ಲಿ ಸಿಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ವಿ. ಇವಳು ನನ್ನ ಚಿಕ್ಕ ಅಕ್ಕ ಸುಷ್ಮಾ ಅಂತ. ಅಕ್ಕ ಅಂತ ಏನು ಕರೆಯೋಲ್ಲ, ಸುಷ್ಮಾ ಅಂತ ಅಷ್ಟೇ ಕರೆಯೋದು. ಇವ್ರು ನಮ್ಮ ಸುಮಕ್ಕ. ಇವ್ರು ನಮ್ಮ ಹತ್ರ ರೆಸ್ಪೆಕ್ಟ್ ಕೊಟ್ಟು ಸುಮಕ್ಕ ಅಂತಲೇ ಕರಿತೀನಿ. ಸುಷ್ಮಾ ಬಂದು ನನಗೆ ಅಕ್ಕ ಅನ್ನೋದಕ್ಕಿಂತ ಫ್ರೆಂಡ್ ಅವಳು. ಸೊ ಇದೆ ಎಂಟ್ರೆನ್ಸು ನೋಡಿ, ಅಮ್ಮ ಶಕ್ತಿ ಪೀಠ ಅಂತ ಬರೆದಿದ್ದಾರೆ. ಸೊ ಎಂಟ್ರೆನ್ಸಲ್ಲಿ ನೋಡ್ತಿರ್ಬೋದು, ನೋಡಿ ಎಷ್ಟು ಜನ, ಬರೀ ತಲೆಗಳೇ ಕಾಣಿಸ್ತಿದೆ, ಅಷ್ಟು ಜನ, ನಿಜ ತುಂಬ ಜನ ಇದ್ದರು. ವಿಡಿಯೋ ತುಂಬ ದಿನ ಆಗಿದೆ. ನಾನು ಪೋಸ್ಟ್ ಮಾಡೋದಕ್ಕೆ ಟೈಮ್ ಸಾಕಾಗಿರಲಿಲ್ಲ ಎಡಿಟ್ ಮಾಡೋದಕ್ಕೆ. ಸೊ ಇವಾಗ ಮಾಡಿ ಪೋಸ್ಟ್ ಮಾಡ್ತಾಯಿದ್ದೀನಿ. ಸೊ ಇಲ್ಲೆಲ್ಲ ಹೂಗಳೆಲ್ಲ ಇಟ್ಟಿದ್ರು ನೋಡಿ, ಎಷ್ಟು ಜನ. ಸೊ ಈ ಕಡೆ ಗಣೇಶನ ದರ್ಶನ ಮಾಡೋಣ ಅಂತ, ಈ ಕಡೆ ಇದೆ ಗಣೇಶನ ಗಣೇಶನ್ನೇ ಫಸ್ಟು ದರ್ಶನ ಮಾಡಿ ಬರೋಣ ಅಂತ ಹೋಗ್ತಾ ಇದ್ವಿ. ಸೊ ಕಾಲು ವಾಶ್ ಮಾಡ್ಕೊಳ್ಳೋಣ ಅಂತ ಬಂದ್ವಿ. ನೋಡಿದ್ರೆ ನೋಡಿ, ಒಂದು ಸ್ವಲ್ಪನೂ ನೀರಿಲ್ಲ ಗುರು, ಒಂಚೂರು ಕಾಲು ತೊಳೆಯೋಕ್ಕೂ ನೀರಿಟ್ಟಿರಲಿಲ್ಲ. ಇದನ್ನು ಏನಂತಾರೆ, ಮಿನಿ ಸ್ವಿಮ್ಮಿಂಗ್ ಪೂಲಾ ಏನೋ. ನಮ್ಮ ಸುಷ್ಮಾ ಟ್ರೈ ಮಾಡಿದ್ಲು, ಅದು ಆನ್ ಮಾಡೋದಕ್ಕೆಲ್ಲ ನೀರಿಗೆ ತೊಟ್ಟಿ ಅಂತಾರೆ ಕರೆಕ್ಟು. ಅದು ಆನ್ ಮಾಡಿದ್ಲು, ಅಲ್ಲೆಲ್ಲಿ ಎಲ್ಲೋದ್ರೂ ನೀರು ಬಂದಿಲ್ಲ. ಸರಿ ಬಿಡು ಹೋಗಲಿ ಅಂದ್ಬಿಟ್ಟು ಹಂಗೆ ಬಂದ್ವಿ. ನಾನಂತೂ ಗಂಟೆ ಹೊಡೆದೆ ಇಷ್ಟು. ನೋಡಿ ನಮ್ಮ ಗಣೇಶ ಬಾಸ್ ಗಣೇಶ ನೋಡಿ, ಗರ್ಕೆ ಎಷ್ಟೊಂದು ಜನ ಗರ್ಕೆಯಲ್ಲಿ ಮುಳುಗಿಸ್ಬಿಟ್ಟಿದ್ದಾರೆ ನಮ್ಮ ಗಣೇಶನ. ಬರೀ ಸೊಂಡ್ಲು ಮಾತ್ರ ಕಾಣಿಸ್ತಿದೆ. ಗಣೇಶನ ದರ್ಶನ ಆಯಿತು, ಬನ್ನಿ ಇವಾಗ ಅಮ್ಮನ ದರ್ಶನ ಮಾಡೋಣ ಅಂತ ಬಂದ್ವಿ. ಸೊ ಈ ಕಡೆ ಬರಬೇಕಾದ್ರೆ ಯಾವ ಕಡೆ ಹೋಗಬೇಕು ಎಂಟ್ರೆನ್ಸ್ ಅಂತ ಗೊತ್ತಿಲ್ಲ. ಸೊ ಆಮೇಲೆ ಗೊತ್ತಾಯ್ತು ಹಿಂಗೆ ಸ್ಟ್ರೈಟ್ ಹೋಗಬೇಕು ಅಂತ. ಇಲ್ಲಿ 26th 28th ಮಹಾಚಂಡಿಕಾ ಯಾಗ ಇತ್ತು. ಸೊ ಅದರಿಂದ ಒಂದು 4 days ಮುಂಚೆ ವಿಡಿಯೋ ಮಾಡಿದ್ದು. ಸೊ ಸಾರಿ, ನಾನು ಅಪ್ಡೇಟ್ ಕೊಡೋಕ್ಕಾಗಿಲ್ಲ. ಆದರೆ ಇಲ್ಲೊಂದು ಅಪ್ಡೇಟ್ ಇದೆ. ಆದರೆ ಇದು ಬಂದು 54 ಜನಕ್ಕೆ 11ನೇ ತಾರೀಕು, ಇದೇ ಮಂತ್ 11ನೇ ತಾರೀಕು ಸಾಮೂಹಿಕ ವಿವಾಹವಿದೆ. ನೀವು ಕೂಡ ಅಟೆಂಡ್ ಮಾಡ್ಬೋದು ಇದರಲ್ಲಿ. ಸೊ ಇದು ಎಲ್ಲ ದರ್ಶನ ಮಾಡಿ ರಿಟರ್ನ್ ಬರ್ತಿರೋರು. ಈ ಕಡೆ ಎಲ್ಲ ಕಾಯಿ ಕಟ್ಟೋದು ನೋಡಿ, ಅಷ್ಟು ಬೇಗ ಹಾಕಿದ್ದು ಹರಕೆ ಕಟ್ಕೊಂಡು, ಏನೋ ಒಂಥರ ಜೇನು ತುಂಬ್ಕೊಂಡಾಗಿರುತ್ತಲ್ಲ, ಕಾಣುತ್ತಲ್ಲ, ಹಂಗೆ ಕಾಣಿಸ್ತಾ ಇತ್ತು. ನೋಡ್ತಿರ್ಬೋದು ಕಾಟೇರಮ್ಮ ತಾಯಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾರೆ ಅಂತ. ಕಾಟೇರಮ್ಮ ಟೆಂಪಲ್ ಬಂದು ಹೊಸಕೋಟೆಯ ಕಂಬಳಿಪುರದಲ್ಲಿ ಬರುತ್ತೆ. ಇದು ಬಂದು 35 ಅಡಿ ಎತ್ತರದ ಮಹಾಕಾಳಿ ತಾಯಿ. 18 ಕೈಗಳನ್ನು ಹೊಂದಿರೋರು ಈ ವಿಗ್ರಹದಲ್ಲಿ. 18 ಕೈಗಳಿದೆ. ಮಹಾನ್ ಪವರ್ಫುಲ್ ದೇವರು ಕಾಟೇರಮ್ಮ ಮಹಾಕಾಳಿ ತಾಯಿ. ಇದು 35 ಅಡಿ ಇದೆ. ಸೊ ಒಳಗಡೆ ದೇವಿ ವಿಗ್ರಹನ ದರ್ಶನ ಮಾಡೋಣ ಅಂತ ಈ ಕಡೆ ಹೋಗ್ತಾ ಇದ್ವಿ. ಉಚಿತ ದೇವರ ದರ್ಶನ ಅಂತ ಹಾಕಿದೆ ನೋಡಿ, ಅಲ್ಲಿ ಬಂದ್ವಿ. ಅಲ್ಲಿಂದಲೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಈ ಕಡೆ ಬಂದರೆ ತುಂಬ ರಶ್ ಇತ್ತು ನೋಡಿ. ಇಲ್ಲಿಗೆ ಹೋಗಬೇಕು, ಹಿಂಗೆ ಹೋಗಿ ಹಿಂಗೆ ಬರಬೇಕು. ಅದೊಂದು ಹಿಂಗೆ ಒಳಗಡೆ ಬರೋದಕ್ಕೆ ಅಷ್ಟು ಸರ್ಕಸ್ ಮಾಡಿದ್ದೀವಿ ಅಂದರೆ ಗ್ರೇಟ್ ನಾವೇ ಅನ್ಬೇಕು.
ಹಂಗೂ ಸರ್ಕಸ್ ಮಾಡಿ ಒಳಗಡೆ ಬಂದಿದ್ದೀವಿ ನೋಡು. ಇದು ಎಲ್ಲ ಹೊರಗಡೆ ಇರೋರು ಒಂಥರ ಒಂದು ಚಾಲೆಂಜ್ ಅನ್ಕೋಬೇಕು ಒಳಗಡೆ ಬರೋದಕ್ಕೆ. ಫೈನಲಿ ಅಲ್ಲೆಲ್ಲ ಸರ್ಕಸ್ ಮಾಡಿ ಒಳಗಡೆ ಬಂದು ನೋಡಿ ಆಂಟಿ ಎಲ್ಲ ಪಕ್ಕದಲ್ಲಿದ್ದಾರೆ. ಕೆಳಗೆ ನಿಂತ್ಕೊಂಡು ಹಿಂಗೋ ಕೆಲವರು ನೋಡಿ ಚೆನ್ನಾಗಿ ಏನದು ಏನೋ ಅಂತಾರಲ್ಲ ಗುರು, ಮಡ್ಲಕ್ಕಿ ಕೊಡೋದಕ್ಕೂ ಬರ್ತಾಯಿದ್ರು. ಇದೆಲ್ಲ ಬಂದು ನನಗೆ ತುಂಬ ಕನ್ಫ್ಯೂಷನ್ ಇತ್ತು, ಏನಿದೆಲ್ಲ ಅಂತ. ನಾವು ದುಡ್ಡಲ್ಲೆಲ್ಲ ಕಟ್ಟಿದ್ದಾರೆ, ಅಲ್ಲಿ ಆಧಾರ್ ಕಾರ್ಡಿಂದನೂ ಪಿನ್ ಹಾಕಿ ಇನ್ನೂ ನೇತಾಕಿದ್ದಾರೆ. ಇವೆಲ್ಲ ಮೇ ಬಿ ಅವರೇನೋ ಅರ್ಸ್ಕೊಂಡು ಹಾಕಿರೋದು ಅನಿಸುತ್ತೆ, ಏನೇನೋ ಬರೆದೆಲ್ಲ ಹಾಕಿದ್ರು. ನಂಗೆ ತುಂಬ ಕ್ಯೂರಿಯಾಸಿಟಿ ಇತ್ತು ಇದೆಲ್ಲ ನೋಡೋದಕ್ಕೆ, ಏನಿದು ಈ ಥರ ನಾನೆಲ್ಲೂ ನೋಡೇ ಇಲ್ಲ ಅಂತ. ಅದು ಮೀನ್ಸ್ ಟ್ಯಾಬ್ಲೆಟು, ಕ್ರೀಮು, ಸೋಪು, ಅಲ್ಲಿ ನೋಡಿ ಮನೆ ಅಗ್ರಿಮೆಂಟಿಂದ ಹಿಡ್ದು ಅವ್ರ ಫೋಟೋ, ಇದೇನೇನೋ ಕ್ರೀಮ್ಗಳು, ದುಡ್ಡುಗಳು, ಎಷ್ಟೊಂದು ಫೋಟೋಸ್ ಎಲ್ಲ ಪಿನ್ ಹಾಕಿದ್ರು. ನನಗಂತೂ ಇದೆಲ್ಲ ನೋಡೋದಕ್ಕೆ ತುಂಬ ಕ್ಯೂರಿಯಾಸಿಟಿ ಇತ್ತು, ಬಿಕಾಸ್ ನಾನು ಎಲ್ಲೂ ನೋಡೇ ಇಲ್ಲ ಈ ಥರ ಎಲ್ಲ. ಅದೊಂಥರ ಒಂದು ಸ್ಪೆಷಲ್ ಅನ್ನಿಸ್ತು, ಒಂದು ಹೊಸ ಥರ ಇತ್ತು. ಅಲ್ಲಿ ನಾನು ಮುಟ್ಟಿ ನೋಡ್ತಾಯಿದ್ದೆ, ಯಾರೋ ಹಿಂದೆ ಇದ್ದವ್ರು ಬೈದರು ಮುಟ್ಟಬೇಡಿ ಅದೆಲ್ಲ ಅಂತ. ಸೊ ಹಂಗೆ ನೋಡೋಣ ಅಂತ. ನನಗೆ ಇದರಲ್ಲೆಲ್ಲ ಇದೊಂದೇ ಅರ್ಥ ಆಗಿದ್ದು, ತೊಟ್ಲು ಬಂದು ಕಟ್ಟೋದು. ಕೆಲವರು ಮಕ್ಕಳಾಗಿಲ್ಲ ಅಂದರೆ ತೊಟ್ಲು ಕಟ್ತಾರೆ, ಅದೊಂದೇ ನಂಗೆ ಗುರು ಅರ್ಥ ಆಗಿದ್ದು. ಇದೆಲ್ಲ ನನಗೆ ಏನಕ್ಕೆ ಅಂತ ಏನೂ ಅರ್ಥ ಆಗಲಿಲ್ಲ. ಓಕೆ ಬಿಡು, ಅವ್ರವ್ರ ನಂಬಿಕೆ ಅವ್ರವ್ರ ಇಷ್ಟ ಅಂದ್ಕೊಂಡು ಬಂದ್ವಿ. ಅಲ್ಲಿ ಅಮ್ಮನವರ ದರ್ಶನ ಇರೋದು. ಸೊ ನೋಡಿ ಬಲ್ದರೆ ಶ್ರೀ ಕ್ಷೇತ್ರ ಕಾಟೇರಮ್ಮ ದೇವಸ್ಥಾನ ಅಂತ. ಈ ಕಡೆ ಮೊಬೈಲ್ ಎತ್ಕೊಂಡು ಹೋಗೋಣ ಅಂದರೆ ಎಲ್ಲಿ ಕ್ಯಾಮ್ರಾ ಹಿಡ್ಕೊಂಡ್ರೆ ಕಿತ್ಕೊಬಿಡ್ತಾರೆ ಫೋನ್ ಅಂದ್ಬಿಟ್ಟು ನಾನು ಅಷ್ಟು ಇಸ್ಕೊಳ್ಳಿಲ್ಲ. ಇಲ್ಲಿ ಬಂದ್ವಿ ನೋಡಿ, ಕಾಯಿನ್ನ ಹಿಂಗೆ ಅನಿಸಿ ಅದು ಅಂಟ್ಕೊಂಡ್ರೆ ನಾವೇನು ಅನ್ಕೋತೀವಿ ಅದು ಒಳ್ಳೇದಾಗುತ್ತೆ ಅಂತ ಹೇಳ್ತಿದ್ರು. ನಾನು ಟ್ರೈ ಮಾಡಿದೆ, ಎಷ್ಟೊತ್ತವರೆಗೂ ಏನೇನೋ ಬೇಡ್ಕೊಂಡೆ. ಒಂದು ಲಿಸ್ಟ್ ಇತ್ತು, ಅಂಟ್ಕೋತೆ ಕೊನೆಗೂ, ಬಟ್ ಆಗ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ಈ ಕಡೆ ನಮ್ಮ ಅಕ್ಕ ಎಲ್ಲ ಪ್ರಸಾದ ತೊಗೊಳೋದಕ್ಕೆ ಬಂದರು ನೋಡಿ. ನಮ್ಮ ಸುಮಕ್ಕ ಬಂದು ನಾನು ಬೀಗ ಹಾಕಿ ನಾನು ಹರಕೆ ಕಟ್ತೀನಿ ಅಂತ ಬೀಗ ಕೂಡ ಕೊಂಡ್ಕೊಂಡ್ರು, ಕಟ್ಟಕ್ಕೆ ಹೋದರು. ನಾವು ಈ ಕಡೆ ದೇವ್ರ ದರ್ಶನ ಮಾಡಿ ಒಂದು ರೀಲ್ ಮಾಡಿಕೊಂಡು ಫೈನಲಾಗಿ ದೇವರೇ ಕಾಪಾಡು ತಾಯಿ, ಎಲ್ರಿಗೂ ಒಳ್ಳೇದು ಮಾಡು ಅಂತ ಬೇಡ್ಕೊಂಡು ನಾನು ನಮ್ಮ ಸುಷ್ಮಾ, ಇವ್ರು ಬಂದು ನಮ್ಮ ಸುಷ್ಮಾ ಒಂಥರ ಫ್ರೆಂಡ್ ಥರನೇ. ನನಗೆ ಕ್ಯಾಮ್ರಾಮ್ಯಾನ್ ಅಂದರೆ ಅವಳೆ, ಎಲ್ಲರೂ ಹೋದರೆ ಒಂಚೂರು ಕ್ಯಾಮ್ರಾ ಎಲ್ಲ ಇಟ್ಕೊಳ್ಳೋದು, ಹಂಗೆ ಹಿಂಗೆ ಮಾಡು ಅಂತ ಹೇಳೋದೆಲ್ಲ ಅವಳೆ. ಸೊ ಬಂದ್ವಿ. ಈ ಕಡೆ ನಾನಿಲ್ಲಿ ನಿಂಬೆಹಣ್ಣೆಲ್ಲ ಜಜ್ಜಿಬಿಟ್ಟು ಕಾಲಲ್ಲಿ ಬಂದ್ವಿ. ಇಲ್ಲಿ ನೋಡಿ ಆಲದ ಮರದಲ್ಲಿ ತೆಂಗಿನಕಾಯಿ ಎಲ್ಲ ಕಟ್ತಿದ್ದಾರೆ. ಅವ್ರು ನೋಡಿದ್ರೆ ಟಾಪಲ್ಲಿ ಹತ್ಬಿಟ್ಟವ್ರು ನೋಡಿ. ಇದೆಲ್ಲ ಕಟ್ಟಿ ಜಾಗ ಇಲ್ಲ ಅಂದ್ಬಿಟ್ಟು ಅದಂಗೆ ಮೇಲಕ್ಕೆ ಹತ್ಬಿಟ್ಟವ್ರೆ, ಮೇಲೆ ಕಟ್ಟೋಕ್ಕೆ. ನಾವೇನು ತೆಂಗಿನಕಾಯಿ ಎಲ್ಲ ಕಟ್ಟಲಿಲ್ಲ, ನೋಡಿಕೊಂಡು ತಿರಿಕೊಂಡು ಬಂದ್ವಿ. ಬಟ್ ನೋಡೋಕೆ ತುಂಬ ಕ್ಯೂರಿಯಾಸಿಟಿ ಆಗಿತ್ತು, ಬಿಕಾಸ್ ಫುಲ್ ಕಲರ್ ಆಗಿ ರೆಡ್ ಕಲರ್ ಕಾಣಿಸ್ತಿದ್ದರಿಂದ ಒಂದೊಳ್ಳೆ ನೋಡೋಕ್ಕೆ ಚೆನ್ನಾಗಿದ್ದು ಅನ್ನಿಸ್ತಿತ್ತು. ಬಟ್ ಅವ್ರ ನಂಬಿಕೆ ಅವ್ರವ್ರದ್ದು ಅಷ್ಟಿಲ್ಲ ಅಂದರೆ ಇಷ್ಟೆಲ್ಲ ಕಟ್ತಾನೂ ಇರಲಿಲ್ಲ, ಇಷ್ಟು ಜನ ಬರ್ತಾನೂ ಇರಲಿಲ್ಲ. ಇದು ಒಂದು ನಾನು ಫಸ್ಟ್ ಟೈಮ್ ನೋಡಿದ್ದು. ಅಲ್ಲೇ ಬಂದು 1000 ರೂಪೀಸ್ ಏನೋ ಕೊಟ್ಬಿಟ್ಟು ಕೇಳೋದಂತೆ, ಅವ್ನ ಮನಸ್ಸಲ್ಲಿರೋದು ಈ ಥರ ಆಗುತ್ತಾ ಅಂತ ಮನಸ್ಸಲ್ಲಿ ಅಂದ್ಕೊಳ್ಳೋದು. ಆ ದೇವ್ರು ಬಂದು ಲೆಫ್ಟ್ ಸೈಡ್ ತಿರುಗಿದ್ರೆ ಆಗಲ್ಲ, ರೈಟ್ ಸೈಡ್ ತಿರುಗಿದ್ರೆ ಆಗುತ್ತೆ ಅಂತ ದೇವ್ರ ಮೆರವಣಿಗೆ ಇತ್ತು. ತುಂಬ ಹೊತ್ತು ನೋಡ್ತಾ ನಿಂತಿದ್ವಿ. ಆಮೇಲೆ ಹೊರಡೋದು ಲೇಟ್ ಆಗಿಬಿಡುತ್ತೆ ಅಂತ ನೋಡಿಬಿಟ್ಟು ಕೆಲವರಿಗೆ ಲೆಫ್ಟ್ ಸೈಡು ತಿರುಗಿತು, ಕೆಲವರಿಗೆ ರೈಟ್ ಸೈಡ್ ಜಾಸ್ತಿ ತಿರುಗಿತು, ಎಲ್ಲೋ ಕೆಲವ್ರು ಲೆಫ್ಟ್ ಸೈಡ್ ತಿರುಗಿದ್ದು, ಬಟ್ ಲೆಫ್ಟ್ ಸೈಡ್ ತಿರುಗಿತು. ಈ ಕಡೆ ನಮ್ಮ ಅಕ್ಕನ ಮಕ್ಕಳು ನಾನು ಗೇಮ್ಸ್ ಆಡಬೇಕು ಅಂತ ಹಠ ಮಾಡ್ತಿದ್ರು. ಸೊ ಕರ್ಕೊಂಡು ಬಂದು ಅವ್ರಿಗೆ ಆಟ ಆಡಿಸಿ, ಇಲ್ಲಿ ನೋಡಿ ಇಬ್ಬರು ಟ್ರೈನ್ ಓಡ್ತು. ನಾನೆಲ್ಲೋ ಒಂದು 3 ರೌಂಡ್ ಹಾಕ್ಬಿಡ್ತಾನೆ ಅಂದರೆ ಹೋಗ್ತು ಇದು 15 ರೌಂಡ್ ಹಾಕ್ಸ್ದ ಮಾರಾಯ, ಎಲ್ಲೋ ಮರ್ತೋಗ್ಬಿಟ್ಟಿದ್ದ ಅನಿಸುತ್ತೆ. ಇವಾಗ ನಿಲ್ಲಿಸ್ತಾನೆ ಅಂದರೆ ಆಗ್ತಾನೇ ಇದೆ. ನನಗೆ ತಲೆ ತಿರುಗಿ ಬಂದ್ಬಿಡ್ತು. ಫೈನಲಿ ರೌಂಡ್ ಹಾಕಿದ್ರು. ಅವ್ರನ್ನ ಕರ್ಕೊಂಡು ಇನ್ನೂ ರೌಂಡ್ ತಿರುಗ್ತಾನೆ ಇದೆ ಅಲ್ವಾ ಹೌದು, ಇನ್ನೂ ರೌಂಡ್ ತಿರುಗ್ತಾನೇ ಇತ್ತು. ಫೈನಲಿ ಮುಗೀತು, ಕರ್ಕೊಂಡು ಹೊರಡೋಣ ಅಂತ. ನೋಡಿದ್ರಲ್ಲ ಗೈಸ್, ನನ್ನ ಇದೊಂದು ಮಿನಿ ಲಾಗ್. ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಯಾರೆಲ್ಲ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಸ್ಫೂರ್ತಿ ಕೊಡುತ್ತೆ. ನೀವೆಲ್ಲ ಸಬ್ಸ್ಕ್ರೈಬ್ ಎಲ್ಲ ಮಾಡಿಕೊಂಡ್ರೆ ನನಗೆ ಅಟ್ಲೀಸ್ಟ್ ಇನ್ನೊಂಚೂರು ಇಂಟ್ರೆಸ್ಟು ಬರುತ್ತೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ ನೇಮ್ ಬಂದು NS ಮಾನಸ ಗೌಡ. ಥ್ಯಾಂಕ್ ಯು ಸೋ ಮಚ್.